ಕಾಂಗ್ರೆಸ್ ಈ ನಾಯಕರುಗಳು ಬಹಳ ಬಾಯಿ ಬಿಟ್ರೆ ಮಾತ್ರ ಹೇಳೋದು ಏನು ಗೊತ್ತಾ? ಕುವೆಂಪು ಅವರ ಸಾಲು ಹೇಳ್ತಾರೆ, ಅದಾದ ನಂತರ ನಾವೆಲ್ಲರನ್ನು ಸಮಾನವಾಗಿ ನೋಡ್ತೀವ್ರಿ ಅಂತ ಹೇಳ್ತಾರೆ. ಶಾಸಕರನ್ನೇ ಸಮಾನವಾಗಿ ನೋಡೋಕ್ಕಾಗ್ತಿಲ್ಲ. ಅದೇ ಶಾಸಕರು ಬಾಯಿ ಬಡ್ಕೊಂಡು ನಿಮ್ಮ ಮೇಲೆಲ್ಲ ಏನೇನೋ ಮಾತನಾಡಿದ್ರು. ಈಗ ಇನ್ನೊಂದು ರೀತಿಯಲ್ಲಿ ಶುರು ಮಾಡಿರೋದು ಏನು ಅಂತಂದ್ರೆ, ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ಅನುದಾನ ಅಂತೆ, ಇನ್ನುಳಿದಂತ ಬೇರೆ ಬಿಜೆಪಿ ಜೆಡಿಎಸ್ನ ಶಾಸಕರಿಗೆ 25 ಕೋಟಿ ಅಂತೆ. ಯಾಕಿ ತಾರತಮ್ಯ ಅಂತ ಈಗ ಬಿಜೆಪಿ ಮತ್ತು ಜೆಡಿಎಸ್ನವರು ಕೇಳ್ತಾ ಇದ್ದಾರೆ. ಅದು ಹೆಂಗ್ರಿ ನೀವು ಸಮಾನವಾಗಿ ನಮ್ಮನ್ನೆಲ್ಲ ನೋಡಕ್ಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ಟೋರಿ. ಕಾಂಗ್ರೆಸ್ ಶಾಸಕರಿಗೆ ಕೊನೆಗೂ ಅನುದಾನ ಭಾಗ್ಯ. ಅನುದಾನ ಬಿಡುಗಡೆಗೆ ಸಿಎಂ ಗ್ರೀನ್ ಸಿಗ್ನಲ್. ಸುರ್ಜೇವಾಲಾ ಸಭೆ ಬೆನ್ನಲ್ಲೇ ಶಾಸಕರಿಗೆ ಗುಡ್ ನ್ಯೂಸ್. ಅನುದಾನ ಸಿಕ್ತಿಲ್ಲ ಅಂತ ಸರ್ಕಾರದ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದ ಸ್ವಪಕ್ಷದ ಶಾಸಕರಿಗೆ ಕೊನೆಗೂ ಅನುದಾನ ಬಿಡುಗಡೆಗೆ ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅನುದಾನ ಸಿಕ್ತಿಲ್ಲ ಅಂತ ಬಹಿರಂಗವಾಗಿ ಶಾಸಕರು ಅಸಮಾಧಾನ ಹೊರಹಾಕಿದ್ರು. ಶಾಸಕರ ಅಸಮಾಧಾನಕ್ಕೆ ಖುದ್ದು ಉಸ್ತುವಾರಿ ಸುರ್ಜೇವಾಲಾ ಬಂದು ಶಾಸಕರ ಅಹವಾಲು ಕೇಳಿದ್ರು. ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಮಾಡಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅನುದಾನ ಬಿಡುಗಡೆಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಅನುದಾನ ಬಿಡುಗಡೆಗೆ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಲೋಕೋಪಯೋಗಿ ಇಲಾಖೆಯಡಿ 37.50 ಕೋಟಿ, ಶಾಸಕರ ವಿವೇಚನಾ ಅಧಿಕಾರದಡಿ ಹಾಗೂ ಇತರೆ ಇಲಾಖೆ ಕಾಮಗಾರಿಗೆ 12.50 ಕೋಟಿ ಬಿಡುಗಡೆ ಮಾಡುವ ಬಗ್ಗೆ ಸಿಎಂ ಎಲ್ಲಾ ಶಾಸಕರಿಗೆ ಪತ್ರ ಬರೆದಿದ್ದಾರೆ. ಅನುದಾನ ಬಿಡುಗಡೆಗೂ ಮುನ್ನ ಸಿಎಂ ಕಾಂಗ್ರೆಸ್ ಶಾಸಕರ ಜೊತೆ 1-to-1 ಸಭೆ ನಡೆಸಲಿದ್ದಾರೆ. ಜುಲೈ 30 ಮತ್ತು 31ರಂದು ಸಿಎಂ ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ. ಈ ಸಭೆಗೆ ಶಾಸಕರು ಬೇಡಿಕೆ ಪತ್ರದೊಂದಿಗೆ ಕಾಮಗಾರಿ ವಿವರಗಳನ್ನ ನೀಡುವಂತೆ ಶಾಸಕರಿಗೆ ಸಿಎಂ ತಿಳಿಸಿದ್ದಾರೆ. ಶಾಸಕರ ಜೊತೆ ಸಭೆ ಬಳಿಕ ಅನುದಾನ ಬಿಡುಗಡೆಯಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಶಾಸಕರ ಜೊತೆ 1-to-1 ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಶಾಸಕರಿಗೆ 50 ಕೋಟಿ ಅನುದಾನವನ್ನ ರಿಲೀಸ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಈ ಅನುದಾನದ ಬಿಡುಗಡೆಗೂ ಮುಂಚೆ ಸಿಎಂ ಸಿದ್ದರಾಮಯ್ಯನವರು ಜುಲೈ 30 ಮತ್ತು 31ನೇ ತಾರೀಕು ಶಾಸಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ಈ ಒಂದು ಸಭೆಯಲ್ಲಿ ಶಾಸಕರು ತಮ್ಮ ಅಭಿಪ್ರಾಯಗಳನ್ನ ಸಿಎಂ ಮುಂದೆ ಹೇಳ್ಕೊಳ್ಬಹುದು. ಜೊತೆಗೆ ಯಾವ ಕಾಮಗಾರಿಗಳಿಗೆ ಅನುದಾನ ಬೇಕು ಅನ್ನುವಂತಹ ಪಟ್ಟಿಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಸಿಎಂ ಅವರು ನೀಡಿದ್ದಾರೆ. ಸಿಎಂ ಅವರಿಗೆ ಈ ಪಟ್ಟಿ ಕೊಟ್ಟ ಬಳಿಕ 50 ಕೋಟಿ ಅನುದಾನದಲ್ಲಿ ಹಣವನ್ನ ಬಿಡುಗಡೆ ಮಾಡೋ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರವನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನ, ಬಿಜೆಪಿ ಶಾಸಕರಿಗೆ 25 ಕೋಟಿ ಅನುದಾನ. ಕಾಂಗ್ರೆಸ್ ಬಿಜೆಪಿ ನಾಯಕರ ಜಟಾಪಟಿ. ಇನ್ನು ಕಾಂಗ್ರೆಸ್ ಶಾಸಕರಿಗೆ ಸಿಎಂ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೆ 25 ಕೋಟಿ ಅನುದಾನ ಕೊಡುವ ಸಾಧ್ಯತೆ ಇದೆ. ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿಗೂ ಕಾರಣವಾಗಿದೆ. ಬಿಜೆಪಿ ಜೆಡಿಎಸ್ನವರು ತಾಳ್ಮೆಯಿಂದ ಇರಬೇಕು. ನೀವು ಕೊಟ್ಟಿರೋದೇನು ಮೊದಲು ಹೇಳಿ ಎಂದು ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗಲೂ ನಮಗೆ 25 ಕೋಟಿ ಅನುದಾನ ಕೊಟ್ಟಿದ್ರು. ಅಭಿವೃದ್ಧಿ ನೋಡಿಕೊಂಡು ಅನುದಾನ ಕೊಡ್ತಾರೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೀಳು ಮಟ್ಟದ ತೀರ್ಮಾನ ತಗೊಂಡಿದ್ದಾರೆ ಎಂದು ಕೇಂದ್ರ ಸಚಿವ ಸೋಮಣ್ಣ ಆರೋಪಿಸಿದ್ದಾರೆ. ಅನುದಾನ ಬಿಡುಗಡೆ ವಿಚಾರದಲ್ಲೂ ರಾಜ್ಯ ಸರ್ಕಾರ ತಾರತಮ್ಯ ಮಾಡಿದೆ. ನೀವು ಯಾವ ಮುಖ ಇಟ್ಟುಕೊಂಡು ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತೀರಾ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಬಜೆಟ್ ಅಲ್ಲೇ ತೀರ್ಮಾನ ಮಾಡಿದ್ದು 8,000 ಕೋಟಿ ಮೀಸಲಾಗಿ ಹಣ ಇಟ್ಟಿತ್ತು. ಪಿಡಬ್ಲ್ಯೂಗೆ ಒಂದಷ್ಟು ಹಣ, ಜಿಲ್ಲಾ ರೂರಲ್ ಪಂಚಾಯತಿ ಅದಕ್ಕೆ ಒಂದಷ್ಟು 25%, ಮಿಕ್ಕಿದ್ದು ಒಂದು 25% ಶಾಸಕರ ವಿವೇಚನೆಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈಗ ಶುರು ಮಾಡ್ತಾ ಇದೀವಪ್ಪ, ತಾಳ್ಮೆಯಿಂದ ಇರಬೇಕು. ಅವ್ರು ಕೊಟ್ಟದ್ದು ಫಸ್ಟ್ ಹೇಳಿ. ಅವರು ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಬಿಡ್ಲಿಲ್ವ? ಅವರು ಭೂಮಿ ಪೂಜೆ ಹಾಕೋದೇ ಕಿತ್ಕೊಬಿಡು, ಅದನ್ನ ಮರ್ತು ಬಿಟ್ಟಿದ್ದಾರೆ ಅವರು. ನಾವು ಆ ಕೆಲಸ ಮಾಡಕ್ ಹೋಗಲ್ಲ, ನಾವು ಅವ್ರಿಗೂ ಕೊಡ್ತೀವಿ. ರಿವೆಂಜ್ ಮಾಡಲ್ಲ. ರಿವೆಂಜ್ ನಾವು ಮಾಡುವಿಲ್ಲ, ಮಾಡೋದು ಇಲ್ಲ. ಹಿಂದೆ ಅವರೇ ಮಾಡಿಕೊಟ್ಟಿದ್ದು. ಹಿಂದಿನ ಸರ್ಕಾರದಲ್ಲಿ ಆಡಳಿತ ಪಕ್ಷದ ಶಾಸಕರಿಗೆ ಒಂದು, ವಿರೋಧ ಪಕ್ಷದ ಶಾಸಕರಿಗೆ ಒಂದು ಮಾಡಿದ್ರು ಅವರು. ಈಗ ನಮಗೆಲ್ಲ ಕೊಟ್ಟರಲ್ಲ, ಅವರ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ರು, ನಮಗೆಲ್ಲ 25 ಕೋಟಿ, 20 ಕೋಟಿ, 10 ಕೋಟಿ ಹಿಂಗೆಲ್ಲ ಕೊಟ್ಟಿದ್ರು. ಪೂರ್ತಿ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ ಯಾರು ಕೂಡ. ಹೇಳಿದಾರ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡಿಕೊಂಡು ಕೊಡ್ತಾರೆ. ಇದು ಸಿದ್ದರಾಮಯ್ಯನವರ ಕೀಳು ಮಟ್ಟದ ಒಂದು ತೀರ್ಮಾನ. ಈ ಥರದ್ದು ಏನಾದ್ರು ನೀವು ಮಾಡಿದ್ರೆ ನೀವು ಕೂಡ ರಾಜ್ಯದಲ್ಲಿ ಒಬ್ಬ ಖಳನಾಯಕರು ಅನ್ನೋದಕ್ಕೆ ಪಟ್ಟಿಯನ್ನು ಕಟ್ಕೊಳ್ಳೋದಕ್ಕೆ ನೀವೇ ತಯಾರಾಗಿದ್ದೀರಿ. ಸಿದ್ದರಾಮಯ್ಯನವರಂತ ಅವ್ರು ಮಾಡೋದು ನನ್ನಂಥವ್ರಿಗಂತೂ ಭಾರಿ ನೋವಾಯ್ತದೆ. ಎಲ್ಲ 224 ಶಾಸಕರ ಬಗ್ಗೆ ನಿಮ್ಮ ಗೌರವ ಇದ್ದರೆ ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದು ನಿಮ್ಮಂಥವ್ರಿಗೆ ಸಾಧುವಾದ ಕ್ರಮ. 50 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಸರ್ಕ್ಯುಲರು ಬಂದಿದೆ. JDS ಮತ್ತು BJPಗೆ 25 ಕೋಟಿ, ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತುತ್ತಾರೆ.
ಸಿದ್ದರಾಮಯ್ಯನವ್ರು ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟು ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆಗಿದೆ. ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದಾರಲ್ಲ, ಈಗ ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರವನ್ನ ಕೇಳ್ತೀರಾ? ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಆದರೆ ಬಿಜೆಪಿ ಜೆಡಿಎಸ್ ಶಾಸಕರಿಗೆ 25 ಕೋಟಿ ಮಾತ್ರ ಅನುದಾನ ಕೊಟ್ಟಿರೋದು ದೋಸ್ತಿ ಪಕ್ಷಗಳ ನಾಯಕರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.